ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಲಾಸ್ಟ್ ಟೈಮ್ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ, ಮತ್ತೊಮ್ಮೆ ಪ್ರಸಾರ ಮಾಡ್ತಾಯಿದ್ದೀನಿ. ಇದು ಏನೋ ಮೈಸೂರು ಟು ಮಡಿಕೇರಿ ಮೈನ್ ರೋಡ್ ಇದು. ಲಾಸ್ಟ್ ಟೈಮ್ ಬಂಧುಗಳೇ, ಇಲ್ಲಿ ಏನು ಇಲ್ಲೊಂದು ದೊಡ್ಡ ಮಟ್ಟದ ಕಾಮಗಾರಿ ಏನಿದೆ, ಈ ಒಂದು ಕಾಮಗಾರಿಯನ್ನು ಯಶಸ್ವಿಗೊಳಿಸಲು ಬಹು ಮುಖ್ಯವಾದ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವರು ಯಾರು ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದೆ. ಅದರಲ್ಲಿ ಸಾಕಷ್ಟು ಜನ, ಒಂದು ಇಲ್ಲಾಂದ್ರೆ ಒಂದು 500ಕ್ಕಿಂತ ಅಧಿಕವಾದಂತಹ ಕಮೆಂಟ್ಗಳು ಹಾಕಿದ್ದಾರೆ. ಯಾವ ರೀತಿ ಹಾಕಿದ್ದಾರೆ? ಒನ್ ಆ್ಯಂಡ್ ಓನ್ಲಿ ಸಿಂಹ, ಪ್ರತಾಪ್ ಸಿಂಹ ಅಂತ ಈ ರೀತಿಯೇ ಹಾಕಿದ್ದಾರೆ. ಸೊ ಅದರಲ್ಲಿ ನಾನು ಹೆಸರಳ್ಳಿಲ್ಲ. ಈ ಒಂದು ಮೈಸೂರು ಟು ಮಡಿಕೇರಿ ಈ ಒಂದು ದೊಡ್ಡ ಮಟ್ಟದ ಒಂದು ರಸ್ತೆ ಕಾಮಗಾರಿಗೆ ಪ್ರಮುಖವಾಗಿ ನಿರಂತರವಾದ ಶ್ರಮವನ್ನು ವಹಿಸಿ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದರಂತೆಯೇ ಇವತ್ತು ಒಂದು ಉತ್ತಮವಾದ ಕಾಮಗಾರಿ ನಡೀತಾ ಇದೆ. ಸೊ ಇದು 4 ಲೈನ್ ರಸ್ತೆ ಅಂತೆ. ಸೊ ನನಗೆ ಗೊತ್ತಿರಲಿಲ್ಲ. ನಾನು ಎಷ್ಟು ಒಂದು 6 ಲೈನಾರು ಆಗಿರ್ಬೋದು, ಇಲ್ಲ 8 ಆಗಿರ್ಬೋದು, 10 ಆಗಿರ್ಬೋದು, ಈ ರೀತಿ ಅಂದಾಜು ಮೇಲೆ ಹೇಳಿದೆ. ಆದರೆ ನಾನು ಪಡೆದಂತಹ ಮಾಹಿತಿ 4 ಲೈನ್ ರಸ್ತೆ. ಆದರೆ ರಸ್ತೆ ಮಾತ್ರ ಭಯಂಕರವಾಗಿದೆ, ಅಲ್ಟಿಮೇಟ್ ಆಗಿದೆ. ಅಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ಮಟ್ಟದ ಒಂದು ಸೂಪರ್ ಆದಂತಹ ಕಾಮಗಾರಿ. ಇದರಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೋಡಿ, ಈ ಒಂದು ರಸ್ತೆಯನ್ನು ಅನುಸರಿಸಿ ಮೈಸೂರು ಟು ಮಡಿಕೇರಿ ಈ ರೀತಿ ಅಪ್ ಆ್ಯಂಡ್ ಡೌನ್ಗಳು ಮಾಡ್ತಾಯಿದ್ರು. ಸೊ ಇದೇನಾಗ್ತಿದ್ರೆ, ಅಪಘಾತಗಳು ಸಮ್ಟೈಮ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತಿತ್ತು. ಸೊ ಅದನ್ನೆಲ್ಲ ಗಮನಿಸಿ, ಇವ್ರು ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಸಿಕ್ಕಿದ್ರು ಗುರು. ನೋಡಿ ಅಣ್ಣವರು ನಮ್ಮ ಮಾದಪ್ಪನ ಬೆಟ್ಟದಲ್ಲಿ ಸಿಕ್ಕಿರೋ ಒಂದು ಇಂಟರ್ವ್ಯೂ ಮಾಡಿದೆ. ಸೊ ಇರಲಿ, ಈ ಒಂದು ಇಷ್ಟು ದೊಡ್ಡ ಪ್ರಮಾಣದ ರಸ್ತೆಯನ್ನು ನಿರ್ಮಿಸುವುದರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಸೊ ಇದರಲ್ಲಿ ಏನಾಗ್ತಾಯಿದೆ ಅಂದರೆ, ಈ ಚಿಕ್ಕ ರಸ್ತೆಯಲ್ಲೇ ವಾಹನಗಳು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ವು. ಒಂದೇ ರಸ್ತೆಯಲ್ಲೇ ಅಪಘಾತ ಅನಾಹುತಗಳು ಹೆಚ್ಚಾಗುವ ಸಾಧ್ಯತೆಗಳಿತ್ತು. ಸೊ ಅದನ್ನೆಲ್ಲ ಗಮನಿಸಿ ನಮ್ಮ ಮಾನ್ಯ ಪ್ರತಾಪ್ ಸಿಂಹರವರು, ಅಂದರೆ ಅವರು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಒಂದು ಎಫರ್ಟ್ ಹಾಕಿ ವರ್ಕ್ ಮಾಡ್ತಾರೆ. ಸೊ ಅದರಂತೆಯೇ ಇವತ್ತು ಒಂದು ಉತ್ತಮವಾದ ರಸ್ತೆ ಕಾಮಗಾರಿ ನಡೀತಾ ಇದೆ ಅಟ್ ಪ್ರೆಸೆಂಟು. ಇದರಲ್ಲಿ ಒಂದಷ್ಟು ಜನ ಏನಂತಾರೆ, ಮೊದಲಿನ ಥರ ಅದೇ ಸರಿಯಾಗಿತ್ತು, ಅದೇ ರಸ್ತೆ ಚೆನ್ನಾಗಿತ್ತು, ಇವಾಗೆಲ್ಲ ದುಡ್ಡು ಮಾಡೋಕ್ಕೋಸ್ಕರ ರಸ್ತೆ ಮಾಡ್ತಾ ಇದ್ದಾರೆ. ಎಂಥ ಮೇಧಾವಿಗಳು! ನಿಮಗೆ ಡಾಕ್ಟರೇಟ್ ಪ್ರಶಸ್ತಿಗಳು ಕೊಡಬೇಕು ನಿಮ್ಗಳಿಗೆ. ಯಾಕೆಂದರೆ ಇವತ್ತು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂದರೆ ಅದರಲ್ಲಿ ತಪ್ಪು ಕಂಡು ಹಿಡಿತಾ ಇದ್ದಾರಲ್ಲ, ಅದಕ್ಕೆ ನಿಮಗೆ ಯಾವ್ಯಾವುದೋ ಪ್ರಶಸ್ತಿಗಳು ಕೊಡಬೇಕಾಗತ್ತೆ. ಸೊ ಅದನ್ನೆಲ್ಲ ಗಮನಿಸಿ ನೋಡಿ. ರಸ್ತೆಗಳನ್ನು ಉತ್ತಮವಾಗಿ ಅಗಲೀಕರಣ ಮಾಡಿ ಕಲ್ಪಿಸಿ ಕೊಡ್ತಕ್ಕಂಥದ್ದು ಜನರಿಗೆ ಯಾವುದೇ ಥರದ ಅನಾಹುತ ಅಪಘಾತಗಳಾಗಬಾರ್ದು, ಜನರಿಗೆ ಅನುಕೂಲ ಆಗಲಿ, ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಮಾಡೋದು. ಅರ್ಥ ಆಯ್ತಾ? ದುಡ್ಡು ಮಾಡೋಕ್ಕೋಸ್ಕರ ಅಂತೆ ಟೋಲ್ಗಳು ಮಾಡೋದು ಸಹಜ, ಅದು ಎಲ್ಲ ಕಡೆನೂ ಮಾಡ್ತಾರೆ. ಒಂದು ಉತ್ತಮವಾದ ರಸ್ತೆ ಕೊಟ್ಟು ಟೋಲು ಮಾಡ್ಕೊಳ್ಳೋದು ಅದು ಯಾವುದೇ ಥರದ ತಪ್ಪಿಲ್ಲ. ನಮ್ಮ ಒಂದು ಭಾವನೆ ಪ್ರಕಾರ ಯಾವುದೇ ಥರದ ತಪ್ಪಿಲ್ಲ. ಕೆಲವೊಂದು ಕಡೆ ಏನು ಮಾಡ್ತಾರೆ, ರಸ್ತೆ ವ್ಯವಸ್ಥೆನೇ ಚೆನ್ನಾಗಿರಲ್ಲ, ಟೋಲ್ಗೆ ನಿಂತಿರ್ತಾರೆ. ಅದನ್ನು ಬೇಕಾದ್ರೆ ನೀನು ಧ್ವನಿ ಎತ್ತಿ ಅದನ್ನು ಹೊರತುಪಡಿಸಿ ಒಂದು ಒಳ್ಳೆ ರಸ್ತೆ ಕಾಮಗಾರಿ, ಒಳ್ಳೆ ದೊಡ್ಡ ಮಟ್ಟದ ಒಂದು ಕಾಮಗಾರಿಯನ್ನು ಕೊಡಬೇಕಾರೆ ಅದರಲ್ಲಿ ತಪ್ಪು ಹಿಡಿಯತಕ್ಕಂಥ ಒಂದು ಮನಸ್ಥಿತಿ ಇದಲ್ಲ, ಅದು ನಿಮಗೆ ಶೋಭೆ ತರಲ್ಲ. ಅರ್ಥ ಆಯ್ತಾ? ಅದೆಲ್ಲ ಒಳಿತಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾಯಿದ್ದೀನಿ. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಮೈಸೂರು ಟು ಮಡಿಕೇರಿ ಅಂತ ಹೇಳಿದ್ದೆ ನಾನು. ಸೊ ಇದು ಕುಶಾಲನಗರ ತನಕ ಈ ಥರ ರಸ್ತೆ ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಅದೇನಪ್ಪ ಸತ್ಯ ಸಂಗತಿಗಳು ನಮ್ಗೆ ಗೊತ್ತಿಲ್ಲ. ಆದರೆ ಕೆಲಸ ಕಾಮಗಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು, ಬಹಳ ಅದ್ಭುತವಾಗಿದೆ. ಸೊ ನಾನು ಪುಟ್ಟಣ್ಣ ಕಣಗಲ್ ಅವರ ಊರಿಗೆ ಹೋಗೋಣ ಅಂದ್ಬಿಟ್ಟು ಬಂದೆ. ಬಟ್ ನಿಮಗೆ ಈ ರಸ್ತೆ ಬಗ್ಗೆ ಒಂದಷ್ಟು ವೀಡಿಯೋ ಹಾಕೋಣ ಅಂದ್ಬಿಟ್ಟು ತಿರ್ಸ್ಕೊಂಡೆ. ಸೊ ಮತ್ತೆ ನಾನು ರಿಟರ್ನ್ ಆಗ್ತಿದ್ದೀನಿ, ಪಿರಿಯಾಪಟ್ಟಣ ಹೋಗ್ತಾಯಿದ್ದೀನಿ. ಸೊ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ. ಪಿರಿಯಾಪಟ್ಟಣ ಟು ಬೆಟ್ಟದಪುರ ಅನುಸರಿಸಿ ನಾನು ಪುಟ್ಟಣ್ಣ ಕಣಗಲ್ ಅವರ ಊರಿಗೆ ಹೋಗ್ತೀನಿ. ಅವರ ಒಂದು ನಿವಾಸದ ಒಂದು ವೀಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡ್ತೀನಿ. ಸೊ ಇದು ಪ್ರತಾಪ್ ಸಿಂಹರವರ ಒಂದು ಕಾರ್ಯವೈಖರಿ. ಅವರು ಸರ್ಕಾರದ ಮಟ್ಟದಲ್ಲಿ ಒಂದು ಧ್ವನಿ ಎತ್ತಿ ಈ ಒಂದು ಉತ್ತಮವಾದ ರಸ್ತೆ ಕಾಮಗಾರಿಗೆ ಅನುವು ಮಾಡಿಕೊಟ್ಟಿರ್ತಾರೆ. ಸೊ ಆದರೆ ದುರಾದೃಷ್ಟ ಅಂದರೆ ಏನಪ್ಪ ಅಂದರೆ, ಅವ್ರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಆದ್ಯತೆಗಳನ್ನ ಕೊಡಬೇಕಿತ್ತು, ಅವ್ರಿಗೆ ಸೀಟೇ ಕೊಡಲಿಲ್ಲ. ಇದು ನಮ್ಮ ಒಂದು ದುರ್ವ್ಯವಸ್ಥೆ ಅಂತ ಹೇಳ್ಬೋದು. ಅವ್ರಿಗೆ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ ಸೀಟೇ ಕೊಟ್ಟಿಲ್ಲ. ಇದೆಂತಹ ಒಂದು ಅವ್ಯವಸ್ಥೆ ಅಂತ ಅನ್ನೋದು ನಮಗೆ ಅರ್ಥವೇ ಆಯ್ತಿಲ್ಲ.
ಸೊ ಮುಂದಿನ ದಿವಸ ದಯವಿಟ್ಟು ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರಿಗೆ, ಧ್ವನಿ ಎತ್ತಕ್ಕಂಥವ್ರಿಗೆ, ಒಳ್ಳೆಯ ಕಾರ್ಯಕ್ಕೆ ಮುಂದಾಗ್ತಕ್ಕಂಥವ್ರಿಗೆ ದಯವಿಟ್ಟು ಅವಕಾಶಗಳು ಮಾಡಿಕೊಡಿ. ಅರ್ಥ ಆಯ್ತಾ? ಚುನಾವಣೆಗಳಿಗೆ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಅದನ್ನು ಹೊರತುಪಡಿಸಿ ಏನೋ ಈ ಟ್ಯಾಲೆಂಟೆಡ್ ಪರ್ಸನ್ಗಳನ್ನೆಲ್ಲ ಮೂಲೆ ಗುಂಪು ಮಾಡಿಬಿಡೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನಮ್ಮ ಸಮಾಜ ನಿಜವಾದ ನಾಗರಿಕ ಬಂಧುಗಳಾದರೆ ಯೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲೇನಾಗ್ತಾಯಿದೆ ಅಂದರೆ ಅದೇ ಹೆಚ್ಚು ವಿಚಾರವಂತರಿಗೆ ಅವ್ರನ್ನ ಕೂರಿಸ್ಬಿಡ್ತಾರೆ ಮೂಲೆ ಗುಂಪಾಗಿ. ಇದು ನಮ್ಮ ಸಮಾಜದ ಒಂದು ಅವ್ಯವಸ್ಥೆ. ಸೊ ಇವತ್ತು ನಾವು ಗಮನಿಸೋದಾದ್ರೆ ಇವತ್ತು ತಮಿಳುನಾಡು ಸರ್ಕಾರ ನಮ್ಮ ಏನೋ ಒಬ್ಬ ಸಿನಿಮಾ ನಟ ವಿಜಯ್ ಅವ್ರಿಗೆ ಒಂದು ಸದಾವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ತಮಿಳುನಾಡು ಸರ್ಕಾರ ಅಲ್ಲ, ಜನತೆ, ಆ ತಮಿಳುನಾಡು ಜನತೆ ಏನು ಮಾಡಿದರೆ ಒಂದು ಸದಾವಕಾಶ CM ಪಟ್ಟವನ್ನು ಕಟ್ಕೊಟ್ಟಿದ್ದಾರೆ ಒಬ್ಬ ಸಿನಿಮಾ ನಟನಿಗೆ. ಅಂದರೆ ಅವರ ಒಂದು ಜ್ಞಾನ ಎಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಅಂತದ್ದು ಅದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಯಾಕೆಂದರೆ ಒಬ್ಬ ಹೊಸಬ ಬಂದು ನಾವು ನಿಮ್ಮ ಸೇವೆ ಮಾಡ್ತೀವಿ, ನಾನು ಏನೋ ಒಂದು ಬದಲಾವಣೆ ಮಾಡ್ತೀನಿ ಅಂದಕ್ಕೆ ಸಡನ್ನಾಗಿ ಅವಕಾಶ ಕೊಟ್ಟರು. ಅದೇ ನಮ್ಮ ಕರ್ನಾಟಕ ಸರ್ಕಾರ ಆದರೆ ಆ ವ್ಯಕ್ತಿನ ಒಂಥರ ನಿಂದಿಸಿ ಅವಮಾನ ಮಾಡಿ ಮೂಲೆಗೆ ಸೇರಿಸ್ಬಿಡ್ತಿದ್ರು. ಅರ್ಥ ಆಯ್ತಾ? ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅದೆಲ್ಲ ಒಳ್ಳೆಯದಲ್ಲ. ನಮ್ಮ ಸರ್ಕಾರದಲ್ಲೂ ನಮ್ಮ ಕರ್ನಾಟಕದಲ್ಲೂ ಸಹ ನಾಗರಿಕ ಬಂಧುಗಳು, ಈ ಜನಪ್ರತಿನಿಧಿಗಳು ಒಬ್ಬ ಮಹಾನ್ ವ್ಯಕ್ತಿಯನ್ನು ಆಯ್ಕೆ ಮಾಡ್ಬೋದಿತ್ತು. ಆದರೆ ಆ ವ್ಯಕ್ತಿಗೆ ಗೊತ್ತು ಚೆನ್ನಾಗೆ ಈ ಜನ ಬರೀ ಇವರು ಹೇಳ್ದಂಗೆ ಕೇಳ್ಕೊಂಡು ಬದುಕ್ತಕ್ಕಂಥ ಒಂದು ಮೆಂಟಾಲಿಟಿ ಅದೇ. ಇವ್ರು ಸದ್ಯಕ್ಕಂತೂ ಬದಲಾಗಲ್ಲ ಅಂತ ಆ ಒಂದು ಆಲೋಚನೆ ಮಾಡಿ ಆ ವ್ಯಕ್ತಿ ಏನು ಮಾಡಿದ್ರು, ನಿಮ್ಮ ಹಣೆ ಬರೋನ ನೀವೇ ಸರಿಪಡಿಸ್ಕೊಳ್ಳಿ ಅಂದ್ಬಿಟ್ಟು ಅವರು ಬೇರೆ ಥರ ಒಂದು ಪ್ರಾಜೆಕ್ಟ್ ಹಾಕಿಬಿಟ್ಟಿದ್ದಾರೆ. ಅದೇನಂತ ನಿಮಗೂ ಗೊತ್ತು. ಸೊ ಆ ವ್ಯಕ್ತಿ ಮಹಾನ್ ವ್ಯಕ್ತಿ ಯಾರಂತ ನೀವು ಸ್ವಲ್ಪ ಕಮೆಂಟ್ ಹಾಕ್ಬಿಡಿ ಅಂತ ಈ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಆಗ್ತಾ ಈ ವಿಡಿಯೋನ ಒಂದು ಅಭಿವೃದ್ಧಿ ಕಾರ್ಯದ ಒಂದು ಯಶಸ್ಸನ್ನು ಗುರುಸ್ತಕ್ಕಂಥ ಕಾರ್ಯವನ್ನು ಮಾಡ್ತಿದ್ದೇನೆ. ಸೊ ನನ್ನ ಮುಂದಿನ ವಿಡಿಯೋ ನಮ್ಮ ಕರ್ನಾಟಕಕ್ಕೆ ಸಾಹಸಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಪರಿಚಯಿಸಿದಂತಹ ಮಹಾನ್ ನಿರ್ದೇಶಕರು ಪುಟ್ಟಣ್ಣ ಕಣಗಲ್ರವರ ನಿವಾಸ. ಸೊ ಆ ಒಂದು ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಒಂದು ಸಹಕಾರ, ಬೆಂಬಲ, ಮೆಚ್ಚುಗೆ ಎಲ್ಲವೂ ಸಹ ಇರಲಿ. ಸೊ ಪ್ರತಾಪ್ ಸಿಂಹರವರ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ನಿಮ್ಮ ಬೆಂಬಲವಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಸಾರ್ವಜನಿಕ ವಲಯಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾರು ಕಮೆಂಟ್ಸ್ಗಳು ಆಗ್ತಕ್ಕಂಥವ್ರು ಹಾಕಿ. ಧನ್ಯವಾದಗಳು.